ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಒಂದು ಹೊಸ ಥರದ ಜೊತೆಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಸಾಫ್ಟ್ ದೋಸೆ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಈ ದೋಸೆ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಇದಕ್ಕೆ ಮೆಂತ್ಯ ಯಾವುದು ಏನು ಬೇಕಾಗಿಲ್ಲ. ಜಸ್ಟ್ ಒಂದೇ ಒಂದು ಸೌತೆಕಾಯಿ ಇದ್ದರೆ ನೀವು ಇಮಿಡಿಯೇಟಾಗಿ ಯಾವಾಗ ಬೇಕಂದರೆ ಆವಾಗ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಸ್ಮೂತಿಯಾಗಿ ಬರುತ್ತೆ. ನೋಡಿ ಇಷ್ಟೊಂದು ಸಾಫ್ಟಾಗಿ ಆಗಿದೆ ಅಲ್ವಾ. ಇಷ್ಟು ಸಾಫ್ಟಾಗಿ ನೀವು ಮಾಡ್ಕೋಬೋದು. ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಹೋಟೆಲ್ ಸ್ಟೈಲ್ ದೋಸೆಗಳಿಗಿಂತಲೂ ಕಡಿಮೆ ಏನಿರೋದಿಲ್ಲ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿ ದೋಸೆ ಕೂಡ ಏಳುತ್ತೆ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ತುಂಬ ತಡ ಮಾಡೋದು ಬೇಡ. ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ರೆಸಿಪಿ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಕೂಡ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಮೆಂತ್ಯ ಯಾವುದು ಏನನ್ನೂ ಬಳಸದೆ ಜಸ್ಟ್ ಸೌತೆಕಾಯಲ್ಲಿ ಮಾಡೋ ಅಂಥ ಸಾಫ್ಟ್ ಸೌತೆಕಾಯಿ ದೋಸೆನ ಮಾಡೋಣ. ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು 3 ಲೋಟ ಆಗುವಷ್ಟು ರೇಷನ್ ಅಕ್ಕಿನ ನಾನು ಸುಮಾರು 4 ಅವರ್ ನೆನೆಸಿ ಇಟ್ಕೊಂಡಿದ್ದೆ. ಚೆನ್ನಾಗಿ 2 ಸಲ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ. ಜಸ್ಟ್ 4 ಅವರು. ನೀವು ಟೈಮ್ ಇದ್ದರೆ ಇನ್ನೂ ಜಾಸ್ತಿ ಹೊತ್ತು ನೆನೆಸ್ಬೋದು. ಜಾಸ್ತಿ ಹೊತ್ತು ನೆನೆಸೋದ್ರಿಂದ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ಟೈಮ್ ಇದ್ದರೆ ಇನ್ನೂ ಜಾಸ್ತಿ ಹೊತ್ತು ನೆನೆಸಿ, ಏನು ತೊಂದರೆ ಇಲ್ಲ. ಜಸ್ಟ್ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರಲ್ಲ ಆ ಲೋಟದಲ್ಲಿ ಒಂದು ಜಸ್ಟ್ 2 ಲೋಟ ಆಗೋಷ್ಟು ಸೌತೆಕಾಯಿ ಪೀಸ್ಗಳಾದರೆ ಸಾಕು. ನಾನು ನೋಡಿ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಏನು ಬೆಳೆದಿರೋದಲ್ಲ, ಸ್ವಲ್ಪ ಎಳೆದ ಸೌತೆಕಾಯಿ. ಬೇಕಿದ್ರೆ ನೀವು ತುರಿದು ಬಿಟ್ಟು ಕೂಡ ಇಟ್ಕೋಬೋದು. ನಾನು ಮಿಕ್ಸಿಗೆ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ನಾವು ಈ ಕಟ್ ಮಾಡಿಟ್ಟಂಥ ಸೌತೆಕಾಯಿಗಳನ್ನು ಹಾಕ್ಕೊಳ್ಳೋಣ. ಸೌತೆಕಾಯಿ ಪೀಸ್ಗಳನ್ನು ನೀವು ತುರಿದು ಬೇಕಿದ್ದರೂ ಹಾಕ್ಕೋಬೋದು ಮಿಕ್ಸಿ ಜಾರ್ಗೆ. ಹಾಗೆ 1 ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿ, ಹಾಗೆ ಅಕ್ಕಿನ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಆದರೆ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ದೋಸೆ ಅಂತ ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಫಸ್ಟಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಸ್ವಲ್ಪ ಹೀಗೆ ರುಬ್ಕೊಳ್ಳೋಣ. ಯಾಕಂದರೆ ಸೌತೆಕಾಯಿ ಪೀಸು ನುಣ್ಣಗಾಗಬೇಕು. ನೋಡಿ ಈಗ ಇದಿನ್ನು ಸ್ವಲ್ಪ ರುಬ್ಬಿ ಆಗಿದೆ ನುಣ್ಣಗೆ. ನಾನೀಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಇಷ್ಟೇ ದಪ್ಪವಾಗಿರಬೇಕು. ಹಾಗೆ ಹೀಗೇ ಉಳಿದಿರೋಂಥ ಅಷ್ಟು ಹಿಟ್ಟನ್ನು ನಾನು ಇಲ್ಲಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಸಕ್ಕರೆ. ಸಕ್ಕರೆ ಏನು ಮಾಡುತ್ತೆ ಅಂದರೆ ಒಂದು ಒಳ್ಳೆ ಕಲರ್ ಕೊಡುತ್ತೆ ದೋಸೆಗೆ. ತುಂಬಾ ಸಾಫ್ಟು, ಜೊತೆಗೆ ತುಂಬ ಟೇಸ್ಟಿ ಅನಿಸುತ್ತೆ. ಅಂದರೆ ಸ್ವಲ್ಪ ಸೌತೆಕಾಯಿ ಒಂದೊಂದು ಸಲ ಹುಳಿ ಇರ್ತವೆ. ಆ ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ 1 ಸ್ಪೂನ್ ಆಗೋಷ್ಟು ಸಕ್ಕರೆ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆಕಾಯಿ ಒಲೆಯನ್ನು ಎಣ್ಣೆ ಹಚ್ಚಿಬಿಟ್ಟು ಬಿಸಿ ಮಾಡಿಕೊಂಡು ಈ ಥರ ಮಾಮೂಲಿ ದೋಸೆ ಥರ ನಾವು ಇದನ್ನು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಗೂಡಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಅಂದರೆ ಜಸ್ಟ್ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ದೋಸೆ. ತುಂಬ ಹೊತ್ತು ಕೂಡ ಹಿಡಿಯೋಲ್ಲ ಇದಕ್ಕೆ, ತುಂಬ ಬೇಗ ಕೂಡ ಆಗುತ್ತೆ. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಕುಕ್ ಮಾಡಿಕೊಂಡು ನೋಡಿ, ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ದೋಸೆ ಬರ್ತಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಇದ್ದು ಬಂದಿದೆ ಅಲ್ವಾ. ತುಂಬಾ ಚೆನ್ನಾಗಾಗುತ್ತೆ, ಜೊತೆಗೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಅನಿಸುತ್ತೆ ಅಂತ. ಈಗ ಇನ್ನೊಂದು ದೋಸೆ ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಕಾವಲಿನ ಬಿಸಿ ಆದ ನಂತರ ನೋಡಿ ಸೇಮ್ ಪ್ರೊಸೀಜರ್, ದೋಸೆ ಹಿಟ್ಟು ಹಾಕಿ ತೀಡ್ಕೊಂಡ್ರೆ ಆಯಿತು. ನಾನು ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೆಂಕಿ ಒಂದು ಸೈಡ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ರೆಡ್ನೆಸ್ ಬಂದಿದೆ. ನೀವು ಗ್ಯಾಸಲ್ಲಿ ಮಾಡೋದಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಎಷ್ಟು ಗೂಡಾಗಿ ಬಂದಿದೆ. ಈ ಥರ ಸಾಫ್ಟಾಗಿ ಬರುತ್ತೆ. ಜೊತೆಗೆ
ತುಂಬಾ ಸ್ಮೂತ್ ಆ್ಯಂಡ್ ಸಾಫ್ಟಿಯಾಗಿ ಬರೋವಂಥ ದೋಸೆ. ತುಂಬಾ ಚೆನ್ನಾಗಾಗುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಕೂಡ. ಒಂದೇ ಕೈ ಮುಷ್ಟಿಯಲ್ಲಿ ನಾವು ಮಡಚಿ ತೊಗೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ. ತಿನ್ನೋದಕ್ಕೂ ಕೂಡ ಅಷ್ಟು ಸಾಫ್ಟಾಗಿರುತ್ತೆ. ಸ್ವಲ್ಪನೂ ಇದು ಬೇರೆ ನಾವು ಮೆಂತ್ಯ ಉದ್ದು ಹಾಕಿ ನೆನೆಸಿ ಮಾಡ್ತೀವಲ್ಲ ಅದೇ ದೋಸೆ ಥರ ಅನಿಸುತ್ತೆ. ಜಸ್ಟ್ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಹಾಕಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಆದಷ್ಟು ಹುಳಿ ಇಲ್ಲದೇ ಇರುವಂಥ ಸೌತೆಕಾಯಿನ ತಗೊಳ್ಳಿ. ತುಂಬಾ ರುಚಿಯಾಗಿ, ತುಂಬಾ ಸಾಫ್ಟಾಗಿ ಬೆಳಗಿನ ತಿಂಡಿಗೆ ಅದ್ಭುತವಾಗಿರುವಂಥ ದೋಸೆ ತುಂಬ ಕ್ವಿಕ್ಕಾಗಿ ನೀವು ರೆಡಿ ಮಾಡ್ಕೋಬೋದು. ಹಾಗಾದರೆ ನಾವಿನ್ನು ಹೋಗಿ ಬರ್ತೀವಿ. ನಮಸ್ಕಾರ.